ನಮ್ಮ ಮೈಂಡ್ನ ಯಾವ ರೀತಿ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಮನುಷ್ಯ ತನ್ನ ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದ್ರಲ್ಲಿ ಪ್ರತಿದಿನ ಸೋಲ್ತಾ ಇರ್ತಾನೆ. ಅವರ ಕೆಲಸ, ಅವರ ರಿಲೇಶನ್ಶಿಪ್, ಅವರ ಫ್ಯಾಮಿಲಿ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್ ಇವೆಲ್ಲದರ ಒತ್ತಡದಲ್ಲಿ ಸಿಕ್ಕಾಕೊಂಡು ಮನುಷ್ಯ ಶಾಂತ ರೀತಿಯಲ್ಲಿ ತನ್ನ ಮನಸ್ಸನ್ನ ಇಟ್ಕೊಳ್ಳೋಕೆ ಒದ್ದಾಡ್ತಾ ಇರ್ತಾನೆ. ಆದರೆ ಹೇಗೆ ಮೈಂಡ್ನ ಪೀಸ್ಫುಲ್ ಆಗಿ ಇಟ್ಕೋಬೇಕು, ಹಾಗಾದ್ರೆ ಹೇಗೆ ಶಾಂತ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಇಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ. ಸ್ಟೆಪ್ 1, ಮೆಡಿಟೇಷನ್ ಅಂದ್ರೆ ಧ್ಯಾನ. ಪ್ರತಿದಿನ 10 ರಿಂದ 15 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಉಸಿರಾಟದ ಮೇಲೆ ಗಮನ ಕೊಡಿ. ಧ್ಯಾನ ಮಾಡೋದ್ರಿಂದ ತಮ್ಮ ಚಿಂತೆಯನ್ನು ನಿಧಾನವಾಗಿ ದೂರ ಮಾಡಿ ಮನಸ್ಸನ್ನು ಶಾಂತವಾಗಿರಲು ಸಹಾಯ ಮಾಡುತ್ತದೆ. ಸ್ಟೆಪ್ 2, ಯೋಚನೆಗಳ ಅರಿವು ಅಂದ್ರೆ ಅವೇರ್ನೆಸ್ ಆಫ್ ಥಾಟ್ಸ್. ಫಸ್ಟ್ ನೀವು ನಮ್ಮ ಮನಸ್ಸಲ್ಲಿ ಏನು ಯೋಚನೆ ಬರ್ತಿದೆ ಎಂಬುದನ್ನು ಗುರುತಿಸಬೇಕು. ಹಾಗೆ ಇದು ಒಳ್ಳೆಯ ಯೋಚನೆಯೋ ಅಥವಾ ಕೆಟ್ಟ ಯೋಚನೆಯೋ, ಇದು ನನಗೆ ಉಪಯೋಗವಾಗುತ್ತದೆಯೋ ಇಲ್ವೋ ಎಂಬುದನ್ನು ಮನಸ್ಸಲ್ಲೇ ತಿಳ್ಕೋಬೇಕು. ಅನಾವಶ್ಯಕವಾಗಿ ಯೋಚನೆಗಳನ್ನು ಮಾಡಬಾರ್ದು. ಸ್ಟೆಪ್ 3, ಮನಸ್ಸಿಗೆ ಕೆಲಸ ಕೊಡಿ. ಎಂಗೇಜ್ ಯುವರ್ ಮೈಂಡ್. ಖಾಲಿ ಮನಸ್ಸು ಅನಾವಶ್ಯಕ ಯೋಚನೆಗಳನ್ನು ಆಕರ್ಷಿಸುತ್ತದೆ. ಪಾಠ, ಕೆಲಸ, ಕಲೆ, ಸಂಗೀತ ಅಥವಾ ಕ್ರೀಡೆ ಅಥವಾ ನಿಮಗಿಷ್ಟವಾದುದರ ಕಡೆ ಗಮನ ಹರಿಸಿ. ಸ್ಟೆಪ್ 4, ಶಾಂತ ವಾತಾವರಣ ಅಂದ್ರೆ ಪೀಸ್ಫುಲ್ ಆಫ್ ಎನ್ವೈರನ್ಮೆಂಟ್. ಪ್ರಕೃತಿಯ ಮಧ್ಯೆ ಸಮಯ ಕಳೆಯೋದನ್ನು ಅಭ್ಯಾಸ ಮಾಡಿ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರವಿರಿ. ಸ್ಟೆಪ್ 5, ಸ್ವಯಂ ನಿಯಂತ್ರಣ, ಸೆಲ್ಫ್ ಡಿಸಿಪ್ಲಿನ್. ನಿದ್ರೆ, ಆಹಾರ ಮತ್ತು ದಿನಚರ್ಯೆಯಲ್ಲಿ ನಿಯಮವನ್ನು ಇಟ್ಕೊಳ್ಳಿ. ನಿಮ್ಮ ಡೈಲಿ ಗೋಲ್ ನಿಗದಿಪಡಿಸಿ ಮತ್ತು ಅದನ್ನು ಸಾಧಿಸಲು ಪ್ರಯತ್ನಿಸಿ. ಸ್ಟೆಪ್ 6, ಸಕಾರಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್. ನಿಮಗೆ ಅಂದ್ರೆ ಮನುಷ್ಯನಿಗೆ ನೆಗೆಟಿವ್ ಥಿಂಕಿಂಗ್ ಬಂದಾಗಲೆಲ್ಲ ಅದನ್ನ ಪಾಸಿಟಿವ್ ಆಗಿ ಕನ್ವೆ ಮಾಡ್ಕೋಬೇಕು, ಅಂದ್ರೆ ಚೇಂಜ್ ಮಾಡ್ಕೋಬೇಕು. ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನ ಬಿಟ್ಟು ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸ್ಟೆಪ್ 7, ಭಕ್ತಿ ಅಥವಾ ನಂಬಿಕೆ, ಫೇತ್ ಆರ್ ಡಿವೋಷನ್. ದೇವರ ಮೇಲೆ ನಂಬಿಕೆ ಅಥವಾ ಆಧ್ಯಾತ್ಮಿಕತೆ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತದೆ. ನಮ್ಮ ಪ್ರಾರ್ಥನೆಯು ನಮ್ಮ ಮನಸ್ಸನ್ನ ಸ್ಥಿರಗೊಳಿಸುತ್ತದೆ. ಬುದ್ಧ ಹೇಳಿದಂತೆ ಮನಸ್ಸೇ ಎಲ್ಲವೂ ನಮಗೆ. ನೀವು ಯೋಚಿಸುವುದೇ ನೀವು ಆಗುತ್ತೀರಿ.